ಸೋಮೆ ಬರ್ನಿಲ್ವಾ? ಅದೇ ಬರೋ ಹೊತ್ನಲ್ಲಿ ಅವ್ರು ಫೋನ್ ಮಾಡಿದ್ರು. ನಾನು ಬರ್ತೀನಿ ರೀ, ಸಂಜೆ ಮೇಲೆ ಬರೋಕೈತದೆ ಬಿಡು ಅಂತ. ಅದಕ್ಕೆ ಉಳ್ಕೊಂಡ್ರು ಕಣತೆ. ಸರಿ ಯಾಕೆ ಬರ್ಲಂತೆ ತಳಾರ್ಕೆ. ಇನ್ನೇನು ಚೆನ್ನಾಗಿ ಮಾಡಿದ್ರ? ಮತ್ತೆ ಎಲ್ಲ ಮಾಡಿದ್ರು. ಹಬ್ಬದ ದಿವಸ ಮಾಮೂಲಿ ವಡೆ ಒಬ್ಬಿಟ್ಟು ಕರ್ಜಿಕಾಯಿ ಎಲ್ಲನೂ ಮಾಡಿದರು. ನೆನೆ ದಿವಸ ಮಟನು ಚಿಕನು. ತಿರ್ಗವ ಸಂಜೆ ಮೇಲೆ ಇವರು ಒಂಚೂರು ಲೇಟಾಗಿ ಬಂದ್ರಲ್ಲ, ಅದಕ್ಕೆ ಅಲ್ಲೂ ತಿರ್ಗ ಕಬಾಬ್ಗೆ 1 kg ಚಿಕನ್ ಅಂತ ತಂದ್ಕೊಟ್ಟಿದ್ರು. ಮಾಡಿದ್ದು ಏನಿಲ್ಲ, ಚೆನ್ನಾಗಿ ಮಾಡಿದರು. ನೀವು ಬರ್ನಿ ಹೇಳ್ಬಲ್ಲತ್ತೆ. ಅಯ್ಯೋ ಇಲ್ಲಿ ಮನೆ ತಗೋವ ಏನು ಹೊಸಿ ಕೆಲಸ ಸುಮ್ಕೆ ಮಗ. ಹಂಗೂ ನಿಮ್ಮ ಮಾವನ ಓಟ್ ಬನ್ನಿ ಅಂದೆ. ಏನೋ ಆ ಪಾಟಿ ಫೋನ್ ಮಾಡ್ತಿದ್ರಲ್ಲ ಸೋಮ್ಯಾರ ಅಪ್ಪನವರು. ಅವನು ಅದಕ್ಕೆ ಓಟ್ ಪೂರಾಗಿ ಊಟ ಗೀಟ ಮಾಡ್ಕೊಂಡು ಅಂದೆ. ಅಯ್ಯೋ ಹೋಗವೆ ಅಲ್ಲೇನು ಹೋಗೋದು ಅಂದ್ಬಿಟ್ಟು 1 kg ಬಾರ್ ತಗೊಬಂದಿದ್ರು. ಇಲ್ಲೇ ಕಣವ ಚಿಕನ. ಸಾರು ಕೊಟ್ಟಾರ ಕಣತೆ. ಸಾರು ಬೇರೆ ಕೊಟ್ಲ. ಅಯ್ಯೋ ಅದನ್ನ ಬೇರೆ ಕೊಡ್ತಾರೆ ಅಂತಿತ್ತವ. ಬರ್ನಿವಲ್ಲ ನೀವು ಅಷ್ಟೊಂದು ಹಿಂಸೆ ಮಾಡಿದ್ರು ಅಂದ್ಬಿಟ್ಟು ಕೊಡ್ತು ಇಲ್ಲಿಗೆ. ಇನ್ನೇನವ ನಿಮ್ಮ ಹೋಗಿ ಬಂದಿತ್ತಾ? ಇಲ್ಲ ಕಣತ್ತೆ ಬಂದಿತ್ತಿಲ್ಲ. ಅಲ್ಲಕ್ಕನ ಮಗ ಅವ್ರು ಎಂತ ಮನ್ಸೂನ್ ಕೂಲ ಅವರು. ಹಿಂಗೆ ಅಂತಳಲ್ಲ ಮತ್ತೆ ಅಂತ ಬೇಜಾರು ಮಾಡ್ಕೋಬೇಡ. ಆದ್ರೂ ಮನ್ಸೂನ್ಗೆ ದುರಾಂಕಾರ ಇರಬೇಕು, ಅಷ್ಟ್ರ ಮಟ್ಕು ಇರಬೇಡ್ದು ಕಣ್ಮಗ. ಅಲ್ಲ ನೀನೇನು ಮಾಡಿದಂತೆ? ಅದಕ್ಕೆ ನೀನು ಕರೆದು ಬಾವಣಿಸ್ನಿಲ್ಲ? ಅಲ್ಲ ಬಿದ್ದೋಗಿರೋ ಮನೇಲಿ ಇರ್ತಾರಲ್ಲ ಅಂದ್ಬಿಟ್ಟು ನನ್ನ ಮಗ ಸಾಲ ಮಾಡ್ಕೊಂಡು ಮನೆ ಕಟ್ಸ್ಕೊಟ್ನದ ಅದಕ್ಕೆ ಕರೆಯೋಕೆ. ಈಗೇನು ಸೊಸು ಮಗನು ಅವನೇನ ಅಂತವ. ಮಗ ಸೊಸೆ ಎಷ್ಟು ಇಸ್ಕೊಂಡು ನೋಡ್ಕೊಂಡವ್ರು ನಾವು ನೋಡ್ತೀವಿ. ಅಲ್ಲ ನೋಡು ಯಾವ ಥರ ಬುದ್ಧಿ ಕಲ್ತಾನೆ ನಿಮ್ಮ ಅವನು ನಿಮ್ಮ ಅಪ್ಪನೂ ಅಂದ್ಬಿಟ್ಟು. ಅಯ್ಯೋ ಅತ್ತೆ ಅವ್ರಿಗೆ ಎಷ್ಟು ಇದು ಮಾಡಿದ್ರು ಅಷ್ಟೇ ಅತ್ತೆ. ಅವಕ್ಕೆ ಮನ್ಸತ್ವ ಇಲ್ಲಕತ್ತೆ ಸುಮ್ಮನಿದೆ ಅತ್ತೆ. ಅಲ್ಲಕನತ್ತೆ ಅವತ್ತಿಂದನೂ ಅವ್ಳು ಸೊಸೆನೇ ಇದ್ಲ. ಒಂದೇ ಒಂದು ಫೋನ್ ಮಾಡಿ ಒಂದು ಹಬ್ಬ ಕರೀನಿಲ್ವಲ್ಲ, ಅಷ್ಟು ಬೇಡವಾಗ್ಬಿಟ್ವ ನಾವು. ಅಷ್ಟು ಬೇಡವಾಗ್ಬಿಟ್ಟೆ ನಾವು. ಅಲ್ಲ ಅಲ್ಲಿ ಹೋದ್ಮೇಲೆ ಅರೆಯ ಬರಬೇಕು ಅನ್ನೋದು ಜ್ಞಾನ ಬೇಡ ಮಗ. ಹೋದ್ಮೇಲೆ ಅರೆಯ ಬರೋದ ತಡೋದೇನು ನೋಡೋದ ಅನ್ನೋದು ಜ್ಞಾನ ಬರೋದ್ಮೇಲೆ ಯಾವ ತಂದೆ ತಾಯಿವೋ ನಿಮ್ಮ ಅವನು ನಿಮ್ಮ ಅಪ್ಪನೂ ಬೇಜಾರು ಮಾಡ್ಕೊಬೇಡ ಹಿಂಗೆ ಅಂತಾಳಲ್ಲ ಅಂತ. ಇನ್ನೊಂದ್ಸತಿ ನೀನು ಸರಿಯಾಗಿರೋಳಾಗ ನೀನು ಇನ್ನು ಕಾಲು ಮಾಡ್ಬೇಕಿರ ಅದಕ್ಕೆ. ಹೇಳ್ತೀನಿ ಕೇಳ್ಕೊ. ಇನ್ನೊಂದ್ಸತಿ ಏನಾದ್ರು ನೀನು ಸರಿಯಾಗಿರೋಳೆ ಆದ್ರೆ ಅಲ್ಲಿ ನೋಡ್ಬೇಕಿರ ಕಾಲ. ಅವ್ನಿಗೂ ಹೇಳ್ತೀನಿ ನೀನು ಯಾವತ್ತೂ ಹೋಗ್ಬಿಡಕ್ಕಲ್ಲ ನೀನು ಅಂತ. ನೋಡಿದ್ರೆ ನನ್ನ ಮಗ ಸಾಲ ಸೋಲ ಮಾಡ್ಕೊಂಡು ವನವಾಸ ಹೊತ್ತ ಕುಂತವನೆ. ಮನೆ ಕಟ್ಕೊಟ್ಬಿಟ್ಟು ಎಲ್ಲಾರಿಯ ಇಂಥ ಹಳ್ಳಿ ಮಯ್ಯ ಸಿಕ್ಕುತ್ತಾನಂತ ಬೇರೆಯವರಾಗಿರೋದು ಎಷ್ಟು ಖುಷಿ ಪಡೋರು. ಅಂಥದ್ರಲ್ಲಿ ಇವಕ್ಕೆ ಈ ಥರ ಕಲಿಯೋದಿವು ಏನು ಮಾಡಬಾರ್ದು. ನ್ಯಾಯ ಮೋಸ ಮಾಡಿದಾರೆ ನನ್ನ ಮಗ ಈ ಥರ ಮಾಡೋಕ್ಕೆ. ಹೇಳಿ ನೀನೇ. ಅಯ್ಯೋ ಕಾಣಕನಂತೆ ನಿಜವಾಗ್ಲೂ ನನಗೂ ಭಾಳ ಬೇಜಾರಾಗದೈತೆ. ನನಗೂ ಭಾಳ ಬೇಜಾರಾಯಿತು ಕಣತ್ತೆ. ಒಂದು ಊರಲ್ಲಿ ಇತ್ಕಣ ಬೇರೆ ಊರಿಗೆ ಹೋಗಿದ್ನ. ನಮ್ಮ ಊರಿಗೆ ಯಾರು ಹೇಳೋ ರೀತಿತ್ತಿಲ್ವಾ. ನಾವು ಹೋಗ್ಬೇಕಾದ್ರೆ ನಮ್ಮ ಅಪ್ಪನೇ ಬಸ್ ಸ್ಟ್ಯಾಂಡಲ್ಲಿ ಕೂತಿತ್ತು ನೋಡ್ತಲ್ಲ. ನೋಡಿದ್ಮೇಲೆ ಅರೇ ಅಲ್ಲಿ ಬರ್ಬೇಕು ತಾನೆ ಅಲ್ಗಾರೇ. ಬರ್ದಾನೆ ಬಿಟ್ಟು ಯಾವ ಥರವ ದ್ವೇಷ ಸಾಧಿಸಂಥದ್ದು ನಾನೇನು ಮಾಡಿದನು ಕಾಣೆಕನವ. ಅದೇನು ಮಾಡಿದ್ಯೋ ಅದು ಹೇಳ್ಬಿಟ್ಟಿದ್ಯೋ ನಮಗೆ ಏನು ಗೊತ್ತು. ಸುಮ್ಕಿರು. ನಿಜವಾಗ್ಲೂ ಈ ಥರ ಜನಗಳು ಅಂತ ಗೊತ್ತಿತ್ತಿಲ್ಲ ಕಣವ. ಮದುವೆ ತೋರ್ಸೋಕ್ಕೆ ಎಲ್ಲ ಅತ್ತೆ ಮನೆಗೆ ಹೋಗಿ ಬಟ್ಟೆ ಬರೀ ಇಟ್ಕೊಂಡು ಬಂದ್ರೆ ನನ್ನ ಮಗನ ಪರಿಸ್ಥಿತಿ ನೋಡು ಯಾವ ಥರ ಅದೇ ಅಂದ್ಬಿಟ್ಟು. ಮಗ ನೀನು ಬೇಜಾರು ಮಾಡ್ಕೋಬೇಡ. ನನ್ನ ಮಗ ಹಗಲು ರಾತ್ರಿ ದುಡಿಯೋದ ನಮ್ಗೆ ನೋಡೋಕ್ಕಾಗಿಲ್ಲ. ಆದಷ್ಟು ಬಿರ್ನಿ ಮನೆ ಮೇಲೆ ಲೋನ್ಗಿನೋ ತೆಗೆದುಕೊಟ್ಬಿಟ್ಟು ತೀರಿಸ್ಬಿಟ್ಟು ಈ ಪೆಟ್ಟು ನೀವು ತೀರ್ಸ್ಕೊಂಡು ನಿಮ್ಮ ಮನೆ ಉಳಿಸ್ಕೊಳಕ್ಕಾರೆ ಆ ಗಿಡ್ಸ್ಕೊಳಕ್ಕಾರೆ ಅದಕ್ಕೂ ನಮಗೂ ಸಂಬಂಧಿಲ್ಲ ಅಂದ್ಬಿಟ್ಟು ಇರೋದು ಕಲಿಬೇಕು. ಸುಮ್ಕಿರತ್ತೆ. ಇನ್ನೇನು ಈಗ ನಮ್ಮನ್ನೇ ಬೇಡ ಅಂತ ಕಡೆಗಣಿಸಿದ್ಮೇಲೆ ಅವ್ರನ್ನ ನಾವು ಬೇಕು ಅಂತ ಯಾಕೆ ಇದು ಮಾಡ್ಕೋಬೇಕು. ನನ್ನ ತೀರ್ಮಾನನೂ ಅದೇನು ಮನೆ ಲೋನ ತೆಗೆಸ್ಕೊಬಿಟ್ಲಿ ಅವ್ರ ಹೆಸ್ರಿಗೆ ತಗೋಬೇಕು. ನಮ್ಮ ಇವ್ರ ಹೆಸ್ರು ತಗೊಂಡು ತಿರ್ಗ ಮತ್ತೆ ಸಮಸ್ಯೆ ಸಿಕ್ಕಂಡಂಗೆ ಆಯ್ತದೆ. ನೀವು ಮನೆ ಬೇಕಾದ್ರೆ ನೀವು ಉಳಿಸ್ಕೊಳ್ಳಿ ಅಂದ್ಬಿಟ್ಟು ತೆಗೆದು ಇದು ಮಾಡ್ಬಿಡೋದ ಬುಡಿಯತ್ತಾಗೆ. ಅಲ್ಲ ನಿಮ್ಮ ಅವನು ನಿಮ್ಮ ಅಪ್ಪನೂ ಅಷ್ಟು ಮಟ್ಕಿದ್ದವ್ರನ್ನ ಅಷ್ಟು ಮಟ್ಗೂ ಬದಲಾಯಿಸ್ಬಿಟ್ಲಲ್ಲವ ಅವಳು ಅಂತ ಬಿಲ್ಯಾಣ್ಗಿತ್ತಿ. ಅವಳು ಭಾಳ ಬಿಲ್ಯಾಣ್ಗಿತ್ತಿ ಕಂದ್ಬಿಡು ಅಂತೇಳಾಗಿತ್ತು ಕೆಲವ ಮದುವೆದು ಆರೈಕೆಯ. ನನ್ನ ಆದ್ನೇ ಅವಳೆ ಅಯ್ಯೋ ಬನ್ನಿ ನಮ್ಮ ಜವಾಬ್ದಾರಿ ಅಲ್ವಾ. ಅವಳು ಮದುವೆ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಅಂದ್ಕೊಂಡು ಬೇರೆಯವರಾಗಿದ್ರೆ ಓಡಾಡ್ಕೊಂಡು ಮಾಡ್ತಿತ್ತು. ಮತ್ತೆ ಅದು ಬಿಟ್ಬಿಟ್ಟು ಅವಳಂಗೆ ಬುದ್ಧಿ ಕಲಿತಿದ್ರ ಅಲ್ಲಿ ಒಬ್ಬರು ಸಟ್ಟಿ ಹೆಂಗೆ ಏನು ಮಾಡಿರಿ. ನಮ್ಮ ಮನೆಯೇ ಹಾಳು ಮಾಡಿಬಿಟ್ಲು. ನಮ್ಮ ಮನೆಗೆ ಸೇರಿ ನಮ್ಮ ಮನೆಯೇ ಹಾಳು ಮಾಡಿಬಿಟ್ಲು. ಅವಳೇ ಹೇಳ್ಬೋದಾಗಿತ್ತು ಅಂತ ತಿಳುವಳಿಕೆ ಆಗಿದ್ರೆ ಬೇರೆದಕ್ಕೆಲ್ಲ ತಿಳುವಳಿಕೆ ಅದಕ್ಕಿಲ್ವ ಅವಳಿಗೆ ಹೇಳ್ಬೋದಾಗಿತ್ತು. ಅವಳೇ ಹೋಗಿ ಕರ್ಕೊಬರಾಗಿ ನೋಡೋದ ಅಂದ್ಬಿಟ್ಟು ಹೇಳೋಕ್ಕಾಯ್ತಿತ್ತಿಲ್ವಾ. ಅಯ್ಯೋ ಕಾಣೆ ಕಣ್ಮಗ ಕಾಣೆ. ಅದೇನು ಕತೆ ಏನೋ ಒಂಚೂರು ಗೊತ್ತಾಯ್ತಿಲ್ಲ. ಅದೇನು ಗೊತ್ತಾಯ್ತಿಲ್ಲ ಕಂತ ಹೋಗು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣ್ಮಗ. ಭಾಳ ಅಂದರೆ ಭಾಳ ಬೇಜಾರಾಯ್ತದೆ. ಏನು ಮಾಡಬೇಕು ಕಾಣಕತ್ತ ಹೋಗೋತ್ತಾಗೆ ಮಾಡೋದಂಥದ್ದು ಇನ್ನೇನು ಇಲ್ಲತ್ತೆ. ಮನೆ ಮೇಲೆ ನೋವು ತಗೊಂಡು ಇವ್ರ ಸಮಸ್ಯೆ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಳ್ಳೋದು. ಇನ್ನೇನು ಅವರು ನಾವೇನು ಏನೋ ಮಾಡ್ಬಾರ್ದು ತಪ್ಪು ಮಾಡಿವಿ ಅನ್ನಂಗೆ ಆಡಿದ್ಮೇಲೆ ಇನ್ನೇನು ನಾವು ಹೆಂಗೆ ಬುದ್ಧಿ ಕಲಿಬೇಕು ತಾನೆ ಬೇಟಾರೆ ಕಲ್ತ್ಕೋಬೇಕು ತಾನೆ ಅಂತ ಸಂಕಟ ಪಡೋಂಥ ಕಾಣೆ ಬರೋ ಇವ್ರಿಗೇನು ಬಂದಿರೋದು. ಸಾಲ ತೀರ್ಸ್ಕೊಂಡು ಅವ್ರಿಗೆ ಆರಾಮಾಗಿ ಅವ್ರು ಇರೋದು, ನಾವು ಸಾಲ ತೀರ್ಸೋದು ದಾಟ್ತಾನ ಅಂತಾರೆ. ತೀರ್ಸ್ಕೊಳ್ಳ ಹಾಕಿ ಅವ್ರೆ. ಎಷ್ಟೊತ್ತಲ್ಲಿ ಬಂದ್ರಲ್ಲ? ಈಗ ಒಂದು ಸ್ವಲ್ಪ ಹೊತ್ತಾಯ್ತು ಮಾವ. ಚೆನ್ನಾಗಿದ್ದಾರೆ ಮನೆಯಲ್ಲವ? ಸೋಮೆ ಮನೆಯವ್ರು ಚೆನ್ನಾಗವ್ರೆ. ಅಲ್ಲಿಗೆ ಹೋಗಿ ನಿಮ್ಮ ಮನೆಗೆ ಓಟ್ ಕೊರುವೆ ಕರ್ದೇ ಇಲ್ವಲ್ಲ ಮಾವ. ಕರಿದಕ್ಕೆ ಯಾಕೋದಿರಿ ಸುಮ್ಮನೆ ಅದೇನಿಲ್ವಾ? ಸರಿ ಆಯ್ತಲ್ಲ. ಯಾರು ಏನು ಮಾಡಿದ್ರಂತೆ? ಸರಿ ಕಂದ್ಬಿಡು. ಯಾರವ ಏನವ ಅವ್ರಿಗೆ ಏನು ಜಗಳಾಡಿರಂತೆ? ಅಯ್ಯೋ ಅದು ಏನು ಮಾಡಿದ್ದು ಗೊತ್ತಿಲ್ಲ ಕಣ್ಮವ. ಒಂದು ಫೋನ್ ಮಾಡಿಲ್ಲ ಅಂದ್ಮೇಲೆ ಇನ್ಯಾಕೆ ಫೋನ್ ಮಾಡೇ ಕರ್ದಿಲ್ಲ. ಅವ್ರ ತಕ್ಕ ಬೇರೆ ಹೋಗ್ದಾರೆ ಅಂತ ನಾನು ಹೋಗ್ಲಿಲ್ಲ ಕಣ್ಮವ. ಇವ್ರು ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡ್ರು ಮಾವ. ಅದಕ್ಕೆ ಇಲ್ದವ್ದು ಹೇಳ್ಬೇಕು ಪಾಪ. ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಊಟ ಮಾಡ್ಕೊ ಬಂದು ಮಾವ ನಿಮ್ಗೂ ತಗೊಬಂದಿನಿ. ಕೊಟ್ಟು ಕಳ್ಸದೆ ಸಾರ ಊಟ ಮಾಡಿವ್ರಿ. ಮಾಡ್ಬಿಡ್ತೀನಿ. ಮಾಡಗು ಅಲ್ಲ ಕಲೆ ಎಂಥ ಬಡ್ಡಿಯಾಕ್ಲಿ ಇರ್ಬೇಕು ನೋಡು. ಅವು ಹೆಣ್ಣು ಕರೆಯಕ್ಕಾಗಿತ್ತಿಲ್ವಾ? ಒಂದೇ ಊರಿಗೆ ಹೋಗೋದೆ ಅದೇ ಊರಿಗೆ ಹೋಗೋದೆ. ಬಾ ಮಗ ಮನೆ ತಕ್ಕ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಬಿಟ್ಟು ಯಾವ ಥರ ಬುದ್ಧಿ ಕಲ್ತವ್ರು ನೋಡು. ಕಲ್ತಾರ ದುರ್ಬುದ್ಧಿಯ
ದುರ್ಬುದ್ಧಿ ಕಲ್ತಾರೆ ಕಣ್ಮರಿಯ ಯಪ್ಪ ದೇವ್ರ ಜನಗಳು ಈ ಥರ ಬುದ್ಧಿ ಕಲ್ತಾರೆ ಅಂತ ಮಾತ್ರವೇ ನಂಬಕ್ಕಾಕಿಲ್ಲ ಮಾತ್ರ ಅವನ್ನ ಥೂ ನಿಜವಾಗ್ಲೂ ಭಾಳ ಸಣ್ಣ ಜನಗಳ್ಕಂತ ಹಾಕು ಹೋಗೋಗಿ ನನ್ನ ಮಗ ಅವಳ ಸರಿಯಾಗಿರತ್ತೆ ಸಿಗಾಕೊಂಡಂಗೆ ಆಯ್ತು ಕತೆ ಥೂ ಕತೆ ಏನು ಅಲ್ಲ ಯಾವ ಬುದ್ಧಿ ಕಲ್ತಾರೆ ನೋಡವ ನನ್ನ ಮಗ ಆ ಪಾಟಿ ಖರ್ಚು ಮಾಡಿ ಮನೆ ಕಟ್ಟಿಸ್ಕೊಟ್ಟು ಬೇರೆ ಆಗಿದ್ರೆ ಇಂತೇಳಿ ಮೇಲೆ ಸಿಕ್ಕುದಲ್ಲ ಅಂತ ಎಷ್ಟು ಖುಷಿ ಪಡೋರು ಅಲ್ಲ ಫೋನ್ ಮಾಡಲಿಲ್ಲ ಇಲ್ಲ ಬಂದು ಒಂದು ಮಾತು ಹೇಳ್ಬಿಟ್ಟು ಹೋಗ್ನಿಲ್ಲ ಯಾವ ಥರ ದ್ವೇಷ ಸಸ್ತ ಕುಂತಾರೆ ನೋಡು ಕೇಳಿದ ತಕ್ಷಣ ನನ್ನ ಮಗ ಕೊಟ್ಬಿಡ್ಬೇಕಾಯ್ತು 50,000 ರೂಪಾಯಿ ದುಡ್ಡ ಆಗ ಅವ್ರಿಗೆ ಸರಿಯಾಗೋದು ಕೊಡ್ನಿಲ್ವಲ್ಲ ನನ್ನ ಮಗ ಕೆಟ್ಟನಾಗ್ಬಿಟ್ಟ ಅದು ಕೇಳ್ದಂಗೆ ದುಡ್ಡ ಕೊಟ್ಟಿರೋ ಸರಿಯಾಗಿರೋದಲ್ವ ಇರಲಿ ಇಲ್ದ ಹೋಗ್ಲಿ ಎಲ್ಲರೂ ಕೊಳ್ಳೆ ಹೊಡಿಬೇಕಾಗಿತ್ತು ಕೊಳ್ಳೆಯ ನನ್ನ ಮಗನ್ಗಳು ಹಣೆ ಬರಾಗೋಯ್ತಲ್ಲ ಇದ್ಯಾವ ಹಣೆ ಬರ ಮರೆಯ ಮನೆ ಗಂಟ್ಲು ಪತ್ತಿಲ್ದದು ಮಗ ಸೊಸೆ ಮನೆ ಕಟ್ಬಿಟ್ಟು ಚೆನ್ನಾದ ತಕ್ಷಣ ಬಂದ್ರು ಒಳ್ಳೆ ಸರಿಯಾದ ನನ್ನ ಮಕ್ಳು ಕಂದ್ಬಿಡು ಸರಿಯಾದವ್ರ ಕತೆ ಅಂತ ಬುದ್ಧಿ ಕಲ್ತವೆ ನೋಡಿ ಯಾವ ಥರ ಬುದ್ಧಿ ಕಲ್ತವೆ ಅಂದ್ಬಿಟ್ಟು ಹೇಗಿತ್ತು ಇಷ್ಟು ಬೆಂಕಿ ಕಂದಾರು ಹಾಕವ ನಿನ್ನ ಮಗನೇ ಸುಮ್ಮನೆ 2 ಲಕ್ಷ ಬೋನಸ್ ದುಡ್ಡು ಬಂತು ಅದರಲ್ಲಿ ಸುಮಾರು ರೆಡಿ ಮಾಡಿಸ್ಕೊಟ್ಟಿರು ಬೇಡ ಆಗ್ತಿತ್ತ ಮನೆನೇ ತಾಸಿ ಮನೆ ಕಟ್ಟು ಅಂತ ಅಂದಿತ್ತ ಈ ಬಡ್ಡೆ ದುರಾಸೆ ಮಾಡಿ ಕಡೆ ಕಟ್ಟಿರೋದಕ್ಕೆ ಸುಮ್ಕಿರು ಹೋಗಿ ಸೇರ್ಕೊಬಿಡೋದ ಮನೆಗೆ ಅಂತ ಅದು ಸುಲಭವಾಗಿ ಗಂಡು ಮಕ್ಳಿದ್ದಾಗ ಇವ್ನುಗಳು ಮನೆಗೆ ಮನೆಗೆ ಕೊಟ್ಬಿಟ್ಟಾರ ಏನೋ ಕಟ್ಸ್ಕೊಳ್ಳೋ ಗಂಟ ಆಡ್ತಾರೆ ಮನೆ ಕಟ್ಸ್ಕೊಳ್ಳೋ ಗಂಟ ಪೂಸಿ ಮಾಡಿದ್ರು ಕಟ್ಸ್ಕೊಂಡ್ರು ಇಪ್ಪೇಟೇನು ಬುಟ್ ಹಾಕಿದ್ರು ಮನ್ಸ್ಬಾಡ್ರಿ ಈಗಲೂ ಖಾಲಿ ಮಾಡಿಸ್ಬೋದು ಇರೋದು ಯಾರ ಹೆಸರು ಹೇಳು ಕವಿತ್ನ ಹೆಸರಲ್ಲಿ ಮನೆ ಗೊತ್ತಾ ಇವತ್ತು ಮನ್ಸ್ಬಾರ್ದು ಇವತ್ತು ಖಾಲಿ ಮಾಡಿಸ್ಬೋದು ಏನಪ್ಪ ಮನ್ಸಪ್ಪ ಒಂದು ಅಡ್ಡ ಬರ್ತದೆ ಅಷ್ಟೇ ಇವತ್ತೇನು ಖಾಲಿ ಮಾಡಿಸ್ತಂತಂಗೇನಿಲ್ಲ ಪರಿಸ್ಥಿತಿ ಎಲ್ಲ ಇರೋದು ಸರಿಯಾಗಿ ಅದೇ ಅಲ್ಲ ಅಷ್ಟಾರೇ ಪರಿಜ್ಞಾನ ಬೇಡವ ಹೆಸರಲ್ಲ ಅವ್ರ ಹೆಸರಲ್ಲದೆ ಅವ್ರು ಕಟ್ಸೋರೆ ನಮ್ಮನ್ನು ಬಂದು ಎಲ್ಲಿ ಮನೆಯಿಂದ ಆಚೆ ಕೊಡ್ಸೋರು ತಡು ಚೆನ್ನಾಗಿರೋದು ಅಂತಾನೆ ಬಿಟ್ಟು ದ್ವೇಷ ಸಸ್ಬೇಕು ಅನ್ನೋದಿರೋದು ಹೊಟ್ಟೆ ಮಗಳ ಮೇಲೆ ದ್ವೇಷ ಸಸ್ಬೇಕು ಅನ್ನೋದು ಏನಿದೆ ಮರಿಯ ಹೇಳಿ ನೀನೇ ಅಯ್ಯೋ ಕಾಣಕನ ಅದು ಏನು ಕತೆ ಏನೋ ಒಂದು ಅರ್ಥ ಆಯ್ತಿಲ್ಲ ಅದೇನೋ ಅಂತಿರಂತೆ ಹಂಗೆ ಯಾವುದು ಅರ್ಥ ಆಯ್ತಿಲ್ಲ ಕಂಡು ಬಿಡು ಅವನಲ್ಲಿ ಸುಮ್ಮನೆ ಮಾತಾಡಿ ಏನು ಉಪಯೋಗ ಸುಮ್ಮನೆ ಇರತ್ತಾಗೆ ತಲೆಗಿಡ್ಸ್ಕೊಳ್ಳೋದು ಬೇಡ ಅದೇನದ ಆಗಲಿ ಆಡ್ಲಾಕು ತಾರಸಿ ಮನೆ ಕಟ್ಟಿರೋನ್ಗೆ ಕಟ್ಸ್ಕೊಟ್ಟಿರೋನ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ವಾ ಸಿಗಾಕೊಂಡು ನಳ್ಳಂತ ಹಾಕು ನಮಗೇನು ನಾವೇನು ಒಳ್ಳೇದು ಕೇಳಿದ್ರು ನೋಡು ಹೊಟ್ಟೆ ಮಾಡ್ತಾರೆ ಅಂತಾರೆ ಅಂದ್ಬಿಟ್ಟು ನಾವು ತಾನೇ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿದ್ದು ಈಗ ಅವ್ನು ಬೋಸ್ಲಿ ಬಿಡು ನಮ್ಗೆ ಏನಂತೆ ಹೋಗಿ ಮಗ ತೊಳ್ಕೋಗಿ ಇದೇನು ಸಾರು ಕೊಟ್ಟಿದ್ದಾಳಂತೆ ಊಟ ಮಾಡಿವ್ರಂತೆ ಸಾರು ಬೇರೆ ಕೊಟ್ಟು ಕಳ್ಸಿದಾರ ಹೆಂಗೋ ಬಿಡು ಕೊಟ್ಟಿಗೆ ನಿನ್ನ ತಮ್ಮನ ಇರ್ತೀನಿ ಇರೋದಕ್ಕೆ ಪಾಪ ಎಣ್ಣೆ ಹೆಂಗೋ ಕರ್ದಿ ಬಾವನ್ಸು ಸರಿ ಅವ್ರು ಮಾಡಿರೋ ತಪ್ಪಿಗೆ ಎಣ್ಣೆ ಏನು ಮಾಡೋದು ಅವೇನು ಕುಟ್ಟಿ ಏನು ಮಾತಾಡ್ಬೇಕಲ್ಲ ಪಾಪ ನಮ್ಮನೆ ನಿಮ್ಮ ಜಾಳ ಮಾಡ್ಕೊಳ್ಳೋದ್ರಲ್ಲಿ ಏನರ್ಥ ಏನೋ ಒಂದು ಒಳ್ಳೇದಾಗುತ್ತೆ ಆಯ್ತದೆ ಅಂತ ಮಾಡ್ದೆ ಬಿಡಿಯೋಕೆ ಅವ್ಕೆ ನೀ ಎತ್ತಿಲ್ದವ್ರಿಗೆ ಅವನು ತಾನೇ ಏನು ಮಾಡೋನು ಅವನು ಏನು ಅಂದ್ಬೇಡ ಅವಳನ್ನು ಏನು ಅಂದ್ಬೇಡ ಸುಮ್ಮನೆ ಇರು ಪಾಪ ಅದು ಯಾಕಬೇಕು ನೋಡು ಎತ್ತಾಗೂ ನಿಮ್ದಿಲ್ಲ ಅಲ್ಲಿ ನಮ್ಮ ಅವ್ವ ನಮ್ಮ ಅಪ್ಪನೂ ನಮ್ಮ ಕರೆಯಕ್ಕಿಲ್ಲ ಇತ್ತಾಗಿನ ಮತ್ತೆ ಅವನಿಂದ ನಿಮ್ದಿಲ್ಲ ಅಂತ ಬೆಣ್ಣಿಗೆ ನೋವಾಗೋದು ಬೇಡ ಏನು ಅನ್ನಕ್ಕೆ ಹೋಗ್ಬೇಡ ನೀನು ಒಳ್ಳೇದು ಮಾತಾಡಬೇಡ ಕೆಟ್ಟದ್ದು ಮಾತಾಡಬೇಡ ನೀನು ಸರಿಯಾ ನೀವು ಸರಿಯಾಗಿ ಹೇಳ್ತಾ ಇದ್ರಿ ನಾನು ಯಾಕೆ ಮಾತಾಡೋಣ ನಾನು ದಡ್ಡಿಯ ಮರಿ ನಾನು ನನಗೆ ಗೊತ್ತಿಲ್ಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನು ಅನ್ಬೇಕು ಏನು ಮಾತಾಡಬೇಕು ಅಂತವ ಪಪ್ಪ ಅವಳೇನು ಮಾಡೋಳು ಅವ್ರು ಕಲ್ತಿರೋ ದುರ್ಬುದ್ಧಿಗೆ ಕಲೆ ಕೇಳಿದಾರೆ ಅವರು ಕಲೆ ಕೇಳಿದಾಳೆ ಹೇಳು ಅವ್ರನ್ನ ಈ ಥರ ಬುದ್ಧಿ ಕಲ್ತ್ಕೊಳ್ಳಿ ದುರ್ಬುದ್ಧಿಯ ಅಂತ ಅವಳು ಮಾತಾಡಿ ಏನು ಪ್ರಯತ್ನ ಯಾಕೆ ಮಾತಾಡೋಣ ನಾನು ಏನು ಮಾತಾಡೋಕ್ಕಿಲ್ಲ ಕಣಪ್ಪ ನನ್ನ ಮಗನಿಗೂ ಮಾತಾಡೋಕ್ಕಿಲ್ಲ ನನ್ನ ಸೊಸೆಗೂ ಮಾತಾಡೋಕ್ಕಿಲ್ಲ ಪಪ್ಪ ಅದ್ಯಾಕೆ ಅವಕ್ಕೆ ಯಾಕೆ ಮಾತಾಡೋಣ ಬಿಡು ನೋಡೋಕ್ಕಾಯ್ತದೆ ಏನೇನು ಮನೇನು ಯಾರ ಹೆಸರಿಗೂ ಬರ್ಕೊಟ್ಟಿಲ್ವಲ್ಲ ಇರೋದೇ ಆ ಬಿಗಿಯಾಗಿ ನಮ್ಮ ಹೆಸರಲ್ಲಿ ಅದೇ ತಾನೇ ನನ್ನ ಸೊಸೆ ಹೆಸರಲ್ಲಿ ನೋಡ್ಕೊಳಕ್ಕಾಯ್ತದೆ ಆಮೇಲೆ ಇನ್ನೇನು ಅಷ್ಟೇ ಅದ್ರ ಕುಟೆ ಏನು ಮಾತಾಡಕ್ಕೆ ಹೋಗ್ಬೇಡ ಪಪ್ಪ ಕವಿತನ ಕುಟೆ ಅದೇನು ಮಾಡೋದು ಸರಿ ಆಯಿತು ಹೋಗಿ ಅದನ್ನ ಇಟ್ಟು ಮಾಡ್ತಿದ್ದಾಳೆ ಏನೋ ಕೈ ತೊಳ್ಕೋಗಿ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ